ಜಿಲ್ಲೆಯಲ್ಲಿ ನಿನ್ನೆ ಸುರಿದಂಥ ಮಳೆಗೆ ಸಾಕಷ್ಟು ಅನಾಹುತಿಗಳಾಗಿರುವಂಥದ್ದು, ಅಂದರೆ ಲೈಟಿಂಗ್ ಕಂಬಗಳು ಬಿದ್ದಿರುವಂಥದ್ದು, ಮರಗಳು ಉರುಳಿರುವಂಥದ್ದು, ಕೆಲವೊಂದು ಕಡೆ ಮನೆಗಳು ಕೂಡ ಬಿದ್ದಿರುವಂಥದ್ದು. ಸದ್ಯ ನಾನಿರುವಂಥದ್ದು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಕಬ್ಬೂರು ಗ್ರಾಮದಲ್ಲಿ. ಇಲ್ಲಿ ಹೈ ವೋಲ್ಟೇಜ್ ಇರತಕ್ಕಂಥ 2 ಕಂಬಗಳು ಧರೆಗುರುಳಿರುವಂಥದ್ದು. ಕಬ್ಬೂರು ಗ್ರಾಮದ ಹೊರವಲಯದಲ್ಲಿ ಈ ಒಂದು ಘಟನೆ ನಡೆದಿರುವಂಥ ಸದ್ಯ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು. ಅಂದರೆ 110 kV ಇರ್ತಕ್ಕಂಥ ಹೈ ವೋಲ್ಟೇಜ್ ಇರ್ತಕ್ಕಂಥ ಕಂಬ ನಿನ್ನೆ ಬಿಟ್ಟಂಥ ಭಾರೀ ಮಳೆಗೆ ಗಾಳಿಗೆ ಏನಂದರೆ ಧರೆಗಳು ಬಿದ್ದಿರುವಂಥ ಸದ್ಯ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು. ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಏನು ಅಡಿಕೆ ತೋಟ ಇದೆ, ಆ ಅಡಿಕೆ ತೋಟ ಸುಮಾರು 25ರಿಂದ 30 ಗಿಡಗಳು ಆ ಒಂದು ತಂತಿಯ ರಭಸಕ್ಕೆ ಅವು ಕೂಡ ಮುರಿದು ಬಿದ್ದಿರುವಂಥದ್ದು. ಇದರಿಂದಾಗಿ ಸಾಕಷ್ಟು ಒಂದು ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅಂದರೆ ಈ ಭಾಗದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಯೂ ಕೂಡ ಒಂದು ಕಂಬ ಮುರಿದು ಬಿದ್ದು ಅಲ್ಲಿ ಮೆಕ್ಕೆಜೋಳ ಏನು ಹಾಕಿದಂಥ ಮೆಕ್ಕೆಜೋಳ ಕೂಡ ಈಗಾಗಲೇ ಸಾಕಷ್ಟು ಲಾಸ್ ಆಗಿರುವಂಥದ್ದು. ಅಂದರೆ ಬಿಟ್ಟಂಥ ಗಾಳಿಗೆ ಇಂತಹ ಬೃಹತ್ ಆಕಾರದ ಏನು ಒಂದು ಹೈ ವೋಲ್ಟೇಜ್ ವಿದ್ಯುತ್ ಕಂಬವೇ ಏನು ಸಂಪೂರ್ಣವಾಗಿ ಒಂದು ರೀತಿ ಕಟ್ಟಿಗೆ ಮುರಿದಿರುವ ರೀತಿ ಕಾಣ್ತಾ ಇದೆ. ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಆ ಒಂದು ಕೆಳಭಾಗದಲ್ಲಿ ಮೆಕ್ಕೆಜೋಳ ಇದೆ. ಆ ಮೆಕ್ಕೆಜೋಳವು ಕೂಡ ಈಗಾಗಲೇ ಸಂಪೂರ್ಣವಾಗಿ ಸಾಕಷ್ಟು ಒಂದು ಹಾನಿಯನ್ನಾಗಿದೆ. ಇನ್ನು ಈ ಕಡೆ ಭಾಗದಲ್ಲಿ ಏನಂದರೆ ಅಡಿಕೆ ಮರಗಳು ಕೂಡ ಬಿದ್ದಿರುವಂಥದ್ದು. ಆ ಒಂದು ಅಡಿಕೆ ಮರ ಒಂದು ರೈತರು ಆಗ್ರಹವನ್ನು ಮಾಡ್ತಾಯಿದ್ರು, ನಮಗೆ ಸಾಕಷ್ಟು ಲಾಸ್ ಆಗಿದೆ, ಆ ಲಾಸನ್ನು ತುಂಬಿಕೊಡ್ಬೇಕು ಸಂಬಂಧಪಟ್ಟಂಥ ಅಧಿಕಾರಿಗಳು. ಯಾಕಂದರೆ ಅದು ಕೇವಲ 1 ದಿನ 2 ದಿನ 1 ವರ್ಷ 2 ವರ್ಷದಲ್ಲಿ ಬೆಳೆಯುವಂಥ ಅಡಿಕೆ ಮರ ಅಲ್ಲ, ಸುಮಾರು 8 ವರ್ಷಗಳಿಂದ ಅದನ್ನು ಆರೈಕೆ ಮಾಡ್ಕೊಂಡ್ಬಂದಿದ್ವಿ. ಹೀಗಾಗಿ ಆ ಒಂದು ಮರ ಬಿದ್ದಿರತಕ್ಕಂಥ ಹಿನ್ನೆಲೆ ಅದಕ್ಕೆ ಏನು ಲಾಸ್ ಆಗಿದೆ ಅದನ್ನು ತುಂಬಿಕೊಡ್ಬೇಕು ಅನ್ಸುತ್ತೆ. ರೈತರಿದ್ದಾರೆ, ಅವ್ರು ಮಾತನಾಡ್ಸೋಣ. ಏನಾಗಿದೆ ಸರ್, ಯಾವ ಕಡೆ ಬಿತ್ತು ಇದು? ನಿನ್ನೆ ಸಾಯಂಕಾಲ 6:30 ಗಂಟೆಗೆ ಬೃಹದಾಕಾರವಾದ ಕಂಬಗಳು ನೆರಗಳಿದ್ವೆ. ಇಲ್ಲಿ ಮಳೆ ಗಾಳಿ ಅನ್ನೋದಕ್ಕಿಂತ ಮಳೆ ಬಿರುಗಾಳಿ ಬೀಸಿದೆ. ಇಲ್ಲಿ ಬಿರುಗಾಳಿ ಬೀಸಿ ಇಂಥ ದೊಡ್ಡ ಹೈಟೆನ್ಷನ್ ಕಂಬಗಳು, ವಿದ್ಯುತ್ ತಂತಿ ಕಂಬಗಳು ಬಿದ್ದಿರೋದು. ಕಂಬ ಬಿದ್ದಲ್ಲಿ, ಲೈನ್ ಬಿದ್ದಲ್ಲಿ ಅಡಿಕೆ ಮರಗಳು ಹಾಳಾಗಿವೆ, ಈ ಕಡೆ ಮೆಕ್ಕೆಜೋಳ ಹಾಳಾಗಿದೆ. ಅದಕ್ಕೆ ದಯವಿಟ್ಟು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಆದಷ್ಟು ಶೀಘ್ರದಲ್ಲಿ ಪರಿಹಾರ ಕಲ್ಪಿಸಬೇಕು. ಇದನ್ನು ಎಸ್ಕಾಂ ಅಧಿಕಾರಿಗಳು ದಯವಿಟ್ಟು ಇದನ್ನು ಅತಿ ಶೀಘ್ರದಲ್ಲಿ ಸರಿಪಡಿಸಿಕೊಡಿಸ್ಬೇಕಂತ ತಮ್ಮಲ್ಲಿ ಆಗ್ರಹ ಮಾಡ್ತೀವಿ. ಬ್ರದರ್, ಎಷ್ಟು ವರ್ಷದ ಗಿಡ ರೀ ಇವು? ಎಷ್ಟು ಲಾಸ್ ಆಗಿದಾವೆ ಸರ್? ಈಗ ಅಲ್ಲೇ ನೋಡ್ತಿರ್ಬೋದು ನೀವು, ಪ್ರೆಸೆಂಟ್ 8 ವರ್ಷದ ಗಿಡ ಇದ್ದಾವೆ. ಇವು 8 ವರ್ಷದ ಗಿಡ ಇದ್ದಾವೆ. ಸೊ ಅದನ್ನು ನೋಡಿ, ಅದು ನಮಗೆ ಯಾವ ರೀತಿಯಾಗಿ ಅದಕ್ಕೆ ಪರಿಹಾರ ರೂಪದಲ್ಲಿ ನಮಗೆ ಬರಬೇಕಾಗಿರೋಂಥ ದುಡ್ಡನ್ನು ದಯವಿಟ್ಟು ನಮಗೆ ತಲುಪಿಸ್ಬೇಕಂತ ಪ್ರತಿಯೊಬ್ಬರಲ್ಲಿಯೂ ವಿನಂತಿ ಮಾಡ್ಕೊತೀನಿ. ಅಂದರೆ ಅಧಿಕಾರಿಗಳಲ್ಲಿ ಮಾರ್ನಿಂಗ್ ಬಂದು ಅವರೆಲ್ಲರೂ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಯಾವ ರೀತಿಯಾಗಿ ಹಾನಿಯಾಗಿದೆ ಅಂತಂದು ಬಂದೆಲ್ಲ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅದನ್ನು ದಯವಿಟ್ಟು ಮಾಧ್ಯಮದವರು ನೀವು ಇನ್ನೂ ಸ್ವಲ್ಪ ತಿಳಿಸಿ ಹೇಳಿ. 30 ಗಿಡ ಅಂದರೆ ಎಷ್ಟು ಲಾಸ್ ಅದು? ಇಲ್ಲಿಂದ ಫ್ಯೂಚರ್ನಲ್ಲಿ ನಿಯರ್ ಬೈ ಒಂದು ಗಿಡಕ್ಕೆ ಎಷ್ಟೆಷ್ಟು ಕೃಷಿ ಇಲಾಖೆದವರು ಅದಕ್ಕೆ ಇದು ಮಾಡ್ತಾರಲ್ಲ, ಅದರ ಮೇಲೆ ನಿರ್ಧಾರವಾಗಲಿ. ಲಾಸ್ ಆಗಿದೆ. ನೀವು ಇನ್ಫ್ರಂಟೇ ನೋಡ್ತಿರ್ಬೋದು. ಅಲ್ಲಿ ಬೇಕಂದ್ರೆ ತಿಳಿಸಿ ಅದನ್ನೂ ಒಂದು ವಿಡಿಯೋ ಮಾಡಿಬಿಟ್ಟು ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಏನಂದರೆ ರೈತರ ಮಾತು. ಅಂದರೆ ಏನು ಹೈ ಟೆನ್ಷನ್ ವೈರ್ ಬಿದ್ದಂಥ ಹಿನ್ನೆಲೆಯಲ್ಲಿ ಹಾನಿಯಾಗಿರ್ತಕ್ಕಂಥ ಗಿಡಗಳಾಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಂಥ ಲಾಸನ್ನು ತುಂಬಿಕೊಡಬೇಕು ಅಂತೇಳಿ ರೈತರ ಆಗ್ರಹವನ್ನು ಮಾಡ್ತಾಯಿದ್ದಾರೆ. ಕ್ಯಾಮ್ರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳ, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.